ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಬಹುದಾಗಿದೆ. ಕೌನ್ಸಿಲಿಂಗ್ ಬರುವಂಥ ಪ್ರತಿಯೊಬ್ಬರು ದಯಮಾಡಿ ನೀವು ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ. ಇದು ವಾಟ್ಸಪ್ ಕೌನ್ಸಿಲಿಂಗ್ ಆಗಿರ್ತದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಎಂಥವರು ಪರಿಶುದ್ಧ ಆತ್ಮನನ್ನು ಹೊಂದಿಕೊಳ್ತಾರೆ. ಇವತ್ತು ಅನೇಕರಿಗೆ ಪರಿಶುದ್ಧ ಆತ್ಮನ ಬಲವನ್ನು, ಪರಿಶುದ್ಧ ಆತ್ಮನನ್ನು ಹೊಂದಿಕೊಳ್ಳಲು ಅನೇಕರಿಗೆ ಆಸಕ್ತಿ ಇದೆ. ಆದರೆ ಹೇಗೆ ಹೊಂದಿಕೊಳ್ಳಬೇಕು, ಎಂಥವರಿಗೆ ಪರಿಶುದ್ಧ ಆತನು ಅವರ ಜೊತೆಯಲ್ಲಿ ಇರ್ತಾನೆ, ವಾಸಿಸ್ತಾನೆ ಎಂದು ನಾವಿವತ್ತು ವಾಕ್ಯದ ಮೂಲಕ ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸುಂದರವಾದ ಸಮಯದಲ್ಲಿ ಏಸಪ್ಪ ಈ ದಿನವನ್ನು ಕಾಣಲಿಕ್ಕೆ ಕೊಟ್ಟಂಥ ನಿನ್ನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಏಸಪ್ಪ ಈ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೆ ನೀನು ಮಾತನಾಡು, ಒಬ್ಬೊಬ್ಬರ ಹೃದಯಗಳನ್ನು ನೀನು ಬದಲಾಯಿಸಬೇಕಾಗಿ ಎಲ್ಲವನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಎಂದು ಎಷ್ಟೋ ಜನ ಕ್ರೈಸ್ತರಾಗಿರ್ತಾರೆ. ಆದಾಗ್ಯೂ ಸಹ ಅವರು ಯಾಕೆ ಸೋತು ಹೋಗ್ತಾರೆ, ಯಾಕೆ ನಿರಂತರವಾಗಿ ಅವರ ಜೀವಿತದಲ್ಲಿ ಪ್ರಾರ್ಥನೆಗಳಿರೋದಿಲ್ಲ, ಕೇಳಿದ ವಾಕ್ಯಗಳು ಯಾಕೆ ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇಲ್ಲ, ಯಾಕೆ ಅವರ ಜೀವಿತದಲ್ಲಿ ಸೋಲು ಬಂದಾಗ, ಭಯ ಬಂದಾಗ ಯಾಕೆ ದೇವರಿಂದ ದೂರವಾಗ್ತಾರೆ, ಪಾಪದಲ್ಲಿ ಯಾಕೆ ಬೀಳ್ತಾರೆ ಅಂದರೆ, ಮುಖ್ಯವಾದ ಕಾರಣ ಅವರಲ್ಲಿ ಪರಿಶುದ್ಧ ಆತ್ಮನು ಇಲ್ಲದೆ ಇರುವಂಥದ್ದು. ಯಾರಲ್ಲಿ ಪರಿಶುದ್ಧ ಆತ್ಮನು ಇರ್ತಾನೋ ಅವರಲ್ಲಿ ನಾವು ಫಲವನ್ನು ಕಾಣ್ತೇವೆ. ಅವರಲ್ಲಿ ಧೈರ್ಯ ಇರ್ತದೆ, ನಂಬಿಕೆ ಇರ್ತದೆ, ಪ್ರೀತಿ ಇರ್ತದೆ, ಅನ್ಯೋನ್ಯತೆ, ಸಮಾಧಾನ ಎಲ್ಲವೂ ಇರುವುದನ್ನು ನಾವು ಕಾಣ್ತೇವೆ. ಆದರೆ ಯಾವಾಗ ಒಬ್ಬ ಮನುಷ್ಯನ ಜೀವಿತದಲ್ಲಿ ಪರಿಶುದ್ಧ ಆತ್ಮನಿಗೆ ಅವಕಾಶ ಕೊಡೋದಿಲ್ಲ, ಪರಿಶುದ್ಧ ಆತ್ಮನಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಡದೆ ತನ್ನ ಕೆಟ್ಟ ಮಾರ್ಗದಲ್ಲಿಯೇ ನಡೀತಾ ತನಗೆ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇರ್ತಾರೋ ಅಂತಹ ವ್ಯಕ್ತಿಯ ಜೀವಿತದಲ್ಲಿ ಯಾವಾಗಲೂ ಸೋಲು, ಶೋಧನೆ, ವೇದನೆ, ಸಂಕಟ, ಕಷ್ಟಗಳು, ಪ್ರಯಾಸಗಳನ್ನೇ ಅನುಭವಿಸ್ತಾ ಇರ್ತಾರೆ. ಯಾರಲ್ಲಿ ಪರಿಶುದ್ಧಾತ್ಮನು ಇರ್ತಾನೋ ಅಂಥವರ ಜೀವಿತದಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೇವೆ. ಅಂಥವರ ಜೀವಿತವು ಇನ್ನೊಬ್ಬರಿಗಿಂತ ವ್ಯತ್ಯಾಸವಾಗಿರ್ತದೆ. ಅವರಿಗೆ ಕಷ್ಟ ಬರುವ ಸಮಯದಲ್ಲಿ, ದುಃಖ ಬರೋ ಸಮಯದಲ್ಲಿ, ಅವರು ಪ್ರಯಾಸಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಅವರು ಇತರರಿಗಿಂತ ವಿಭಿನ್ನವಾಗಿ, ಧೈರ್ಯವಾಗಿ, ನಂಬಿಗಸ್ತರಾಗಿರ್ತಾರೆ. ವಾಕ್ಯ ಹೇಳ್ತದೆ, ಶಿಷ್ಟನು ಸಿಂಹದಂತೆ ಧೈರ್ಯದಿಂದ ಇರ್ತಾನೆ. ಯಾವಾಗಲೂ ಧೈರ್ಯದ ಆತ್ಮನು ನಮ್ಮಲ್ಲಿರ್ತದೆ. ಇವತ್ತು ಅನೇಕ ವಿಶ್ವಾಸಿಗಳು 10 ವರ್ಷ 20 ವರ್ಷದಿಂದ ದೇವರನ್ನ ನಂಬಿರ್ತಾರೆ. ಆದಾಗ್ಯೂ ಸಹ ಅವರಲ್ಲಿ ದೇವರ ಕಾರ್ಯವನ್ನು ಕಾಣಲಿಕ್ಕಾಗೋದಿಲ್ಲ, ಅವರಲ್ಲಿ ಧೈರ್ಯ ಇರೋದಿಲ್ಲ, ಅವರಲ್ಲಿ ಯಾವಾಗಲೂ ಭಯ, ಪಾಪದ ಜೀವಿತ, ಪ್ರಾರ್ಥನೆ ಇಲ್ಲದ ಜೀವಿತ, ದೇವರ ವಾಕ್ಯ ಇಲ್ಲದ ಜೀವಿತ, ದೇವರ ವಾಕ್ಯಕ್ಕೆ ವಿಧೇಯತ್ವವನ್ನು ತೋರಿಸದೇ ಇರುವ ಜೀವಿತ. ಯಾಕೆಂದರೆ ಅವರ ಪರಿಶುದ್ಧ ಆತ್ಮನಿಗೆ ಕಾರ್ಯವನ್ನು ಮಾಡಲು ಅವರ ಜೀವಿತವನ್ನು ಒಪ್ಪಿಸಿಕೊಟ್ಟಿರೋದಿಲ್ಲ. ಅವರ ಜೀವಿತದಲ್ಲಿ ಯಾವಾಗಲೂ ತಮಗೆ ಇಷ್ಟ ಬಂದ ಹಾಗೆ ಜೀವಿಸೋದಕ್ಕೆ ಅನೇಕರು ಇಷ್ಟಪಡ್ತಾರೆ. ಹಾಗಾದರೆ ಯಾರು ಈ ಪರಿಶುದ್ಧ ಆತ್ಮನನ್ನು ಹೊಂದಿಕೊಳ್ತಾರೆ ಅಂದರೆ, ಯಾರು ಯೇಸು ಕ್ರಿಸ್ತನನ್ನು ದೇವರು ಎಂದು ನಂಬಿಕೊಂಡಿರ್ತಾರೋ ಅಂಥವರಿಗೆ ಮಾತ್ರ ಈ ಪರಿಶುದ್ಧ ಆತ್ಮನು ಕೊಡಲ್ಪಟ್ಟಿದೆ. ಯಾಕೆಂದರೆ ತಂದೆಯಾದ ದೇವರಿಂದ ನಮಗೆ ಕೊಡಲ್ಪಟ್ಟಂಥ ವಾಗ್ದಾನ ಇದಾಗಿದೆ. ಯೇಸು ಸ್ವಾಮಿಯು ಶಿಷ್ಯರಿಗೆ ಹೇಳ್ತಾರೆ, ಇದು ತಂದೆಯಿಂದ ಕೊಡಲ್ಪಟ್ಟಂಥ ವಾಗ್ದಾನವಾಗಿದೆ. ಈ ವಾಗ್ದಾನವನ್ನು ನಾವು ಹೊಂದಿಕೊಳ್ಬೇಕಂದ್ರೆ ಮೊದಲನೇ ಕ್ವಾಲಿಟಿ ನಮ್ಮಲ್ಲಿ ಏನಿರಬೇಕಂದ್ರೆ, ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರಬೇಕು. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿಕೊಂಡು ಆತನನ್ನು ನಾವು ಪ್ರತಿದಿನ ಸೇವಿಸುವವರಾಗಬೇಕು. ಹಾಗೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕಂದ್ರೆ ಪರಿಶುದ್ಧಾತ್ಮನೇ ಅಲ್ಲಿ ಕಾರ್ಯ ಮಾಡಿರ್ತಾನೆ. ಆದಾಗ್ಯೂ ಸಹ ಪರಿಶುದ್ಧಾತ್ಮನು ಬಂದು ನಮ್ಮಲ್ಲಿ ವಾಸಿಸಬೇಕು ಅಂದರೆ ಮೊದಲನೇ ಕ್ವಾಲಿಟಿ ಏನಾಗಿರ್ಬೇಕಂದ್ರೆ, ನಾವು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿರಬೇಕು. ಪರಿಶುದ್ಧಾತ್ಮನ ಕುರಿತಾಗಿ ನಮ್ಮ ಚಾನಲಲ್ಲಿ ಅನೇಕ ವಿಡಿಯೋ ಇದೆ. ಪರಿಶುದ್ಧಾತ್ಮನ ಎಂಬುವನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆತನು ಅನೇಕರು ಹೇಳುವ ರೀತಿಯಲ್ಲಿ ಗಾಳಿ ಅಥವಾ ಬೆಂಕಿ ಹಾಗೂ ಪಾರಿವಾಳ ಇದೆಲ್ಲ ಆತನ ಗುರುತಾಗಿದೆ ಹೊರತು ಅದು ಆತನಲ್ಲ.
ಅಂದರೆ ಪರಿಶುದ್ಧಾತ್ಮನೊಂದು ಪಾರಿವಾಳ ಅಲ್ಲ, ಪರಿಶುದ್ಧಾತ್ಮನೊಂದು ಬೆಂಕಿ ಅಲ್ಲ, ಪರಿಶುದ್ಧಾತ್ಮನೊಂದು ಗಾಳಿ ಅಲ್ಲ, ಆತನೊಬ್ಬ ವ್ಯಕ್ತಿ ಆಗಿದ್ದಾನೆ. ಇದನ್ನು ನಾವು ಅನೇಕ ಸಲ ನಾವು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ನಿಮಗೆ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ, ನೀವು ಹೋಗಿ ಅದನ್ನು ನೋಡಬಹುದಾಗಿದೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದಿಕೊಳ್ಳುವುದಾದರೆ, ಅದೇನೆಂದರೆ, ನೀವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಹಾಗಾಗಿ ಇಲ್ಲಿ ಮೊದಲನೇದಾಗಿ ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಲ್ಪಟ್ಟವರಾಗಿರಬೇಕು. ನೀವು ನಿಮ್ಮ ಯೇಸುವನ್ನು ಕರ್ತನೆಂದು ದೇವರೆಂದು ನಿಮ್ಮ ಬಾಯಿಂದ ಅರಿಕೆ ಮಾಡಿ ನಿಮ್ಮ ಹೃದಯದಲ್ಲಿ ಏನು ಮಾಡಬೇಕು? ನಂಬಿಕೆ ಇಟ್ಟರೆ ನಮಗೆ ರಕ್ಷಣೆ ಆಗುತ್ತೆ. ಯಾರು ದೇವರ ರಕ್ಷಣೆಯನ್ನು, ಯೇಸು ಸ್ವಾಮಿನ ಯಾರು ನಂಬಿರ್ತಾರೋ ಅಂಥವರಿಗೆ ಈ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 26ನೇ ವಚನವನ್ನು ನಾವು ಓದುವಾಗ, ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಈ ಪರಿಶುದ್ಧ ಆತ್ಮನು ಏನಾಗಿದ್ದಾನೆ ಅಂದರೆ ತಂದೆಯ ಬಳಿಯಿಂದ ಹೊರಡುವಂತಹ ಆತ್ಮನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದರೋ ಅವರಿಗೆಲ್ಲರಿಗೂ ಕೊಡಲ್ಪಟ್ಟಂತಹ ವರವಾಗಿದೆ. ಇವತ್ತು ಅನೇಕರು ನೆನೆಸ್ಕೊಳ್ಬೋದು, ನಾನು ಪಾಪಿಯಾಗಿದ್ದೇನೆ, ನನಗೆ ಪರಿಶುದ್ಧಾತ್ಮನ ವರ ಸಿಗೋದಿಲ್ಲ, ಪರಿಶುದ್ಧಾತ್ಮ ನನ್ನ ಸಂಗಡ ಇರೋದಿಲ್ಲ, ನನಗೆ ಕೊಡಲ್ಪಡೋದಿಲ್ಲ, ಅನ್ಯ ಭಾಷೆಗಳಿಂದ ನಾನು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪರಿಶುದ್ಧಾತ್ಮನಿಂದ ನಾನು ತುಂಬಲ್ಪಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅನೇಕರು ನೆನೆಸಿಕೊಳ್ತಾರೆ. ಆದರೆ ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನು ಆಗಿ ಅಂಗೀಕರಿಸಿಕೊಂಡಿರುವುದಾದರೆ ಇದು ತಂದೆಯಿಂದ ನಮಗೆ ಸಿಕ್ಕಿರುವಂಥ ವಾಗ್ದಾನವಾಗಿದೆ. ಆ ವಾಗ್ದಾನವು ನಮಗೆ ಖಂಡಿತವಾಗಿಯೂ ನಾವು ನಂಬಿ ಆಸಕ್ತಿಯಿಂದ ಬೇಡಿಕೊಳ್ಳುವುದಾದರೆ ಅದು ನಮಗೆ ಕೊಡಲ್ಪಡುವಂಥದ್ದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯೇ, ಈ ಲೋಕದಲ್ಲಿ, ಈಗಿನ ಲೋಕ ಇದೆಯಲ್ಲ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಇದು ಕಡೆಯ ದಿವಸಗಳಾಗಿದೆ, ನಾವು ಯುಗಾಂತ್ಯಕ್ಕೆ ಬಂದಿದ್ದೇವೆ. ಸೊ ಹಾಗಾಗಿ ಇದು ಬಹಳ ಕಠಿಣ ದಿವಸ ಆಗಿದೆ. ಮನುಷ್ಯರು ಹೇಗಿರ್ತಾರೆ ಅಂದರೆ ಸ್ವಾರ್ಥ ಚಿಂತಕರು, ಕೆಟ್ಟ ಕೆಲಸವನ್ನು ಮಾಡುವಂಥವರು, ಇನ್ನೊಬ್ಬರನ್ನ ಪ್ರೀತಿಸದೇ ಇರುವಂಥ ಗುಣ ಇರುವವರು. ನೀವು ನೋಡ್ಬೋದು, ಇದು ಎಂಥ ಕಾಲ ಆಗಿದೆ ಅಂದರೆ ಮಕ್ಕಳು ತಂದೆ ತಾಯಿಗಳ ಮಾತನ್ನು ಮೀರುವಂಥವರಾಗಿದ್ದಾರೆ. ತಂದೆ ತಾಯಿಗಳು ಎಷ್ಟೋ ಮಕ್ಕಳನ್ನು ಪ್ರೀತಿಸುವುದಿಲ್ಲ. ಎಷ್ಟೋ ಸಹೋದರ ಸಹೋದರಿಯರು ಇಂದು ಬೇಡವಾದ ರಹಸ್ಯವಾದ ಪಾಪಗಳಲ್ಲಿದ್ದಾರೆ, ಬೇಡವಾದ ಕುಡುಕು ಚಟಗಳಿಗೆ, ಬೇಡವಾದಂತಹ ವಿಡಿಯೋಗಳನ್ನು ನೋಡುವಂಥದ್ದು, ಅದೇ ರೀತಿಯಾಗಿ ಬೇಡವಾದಂತಹ ಸಹವಾಸಗಳು, ಹೆಣ್ಣನ್ನು ಮದುವೆ ಆಗುವಂಥದ್ದು, ಗಂಡನ ಮದುವೆ ಆಗುವಂಥದ್ದು, ಹಾಗೆ ಬೇಡವಾದಂಥ ವಿಚಾರಗಳಲ್ಲಿ ತಲೆ ಹಾಕುವಂಥದ್ದು, ಬೇಡವಾದ ವಿಚಾರಗಳಲ್ಲಿ ಜೀವಿತವನ್ನು ಒಳಪಡಿಸಿಕೊಂಡು ನಾಶ ಮಾಡುವಂತಹ ಯುಗಕ್ಕೆ ನಾವು ಬಂದಿದ್ದೇವೆ. ಈ ಯುಗಕ್ಕೆ ನಾವು ಬಂದಿರುವ ಸಮಯದಲ್ಲಿ ನಮಗೆ ಈ ಒಂದು ಪ್ರಾರ್ಥನೆಯು ಸಾಕಾಗ್ತಾ ಇಲ್ಲ, ಈ ಒಂದು ಜೀವಿತ, ಈ ಒಂದು ಬಲ ನಮಗೆ ಸಾಕಾಗ್ತಾ ಇಲ್ಲ. ನಾವು ಇನ್ನೂ ಹೆಚ್ಚು ಬಲವುಳ್ಳವರಾಗಬೇಕಂದ್ರೆ ತಂದೆಯ ಬಳಿಯಿಂದ ನಮಗೆ ಕಳಿಸಿಕೊಟ್ಟಂತಹ ಸಹಾಯಕನು ನಮ್ಮ ಸಂಗಡ ಇರಬೇಕು. ಪ್ರತಿನಿತ್ಯ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಶೋಧನೆಗಳನ್ನು, ಈ ಲೋಕದಲ್ಲಿ ಬರುವ ಅನೇಕ ಪಾಪಗಳನ್ನು ನಾವು ಎದುರಿಸಬೇಕಂದ್ರೆ ಈ ಸಹಾಯಕನ, ಪರಿಶುದ್ಧಾತ್ಮನ ಸಹಾಯಕನು ಅಂದರೆ ಸತ್ಯದ ಆತ್ಮನ ಸಹಾಯಕವು ನಮಗೆ ಬೇಕಾಗಿದೆ. ಯಾಕೆಂದ್ರೆ ಸ್ವಾಮಿ ಹೇಳ್ತಾರೆ, ಈತನು ನಮಗೆ ಸಹಾಯಕನು, ಸತ್ಯದ ಆತ್ಮನು, ನಮ್ಮನ್ನೇ ಸತ್ಯದಲ್ಲಿ ನಡೆಸುವಾತನಾಗಿದ್ದಾನೆ, ನಮ್ಮನ್ನ ಸತ್ಯದಲ್ಲಿ ಪ್ರತಿಷ್ಠೆ ಪಡಿಸುವ ಆತನಾಗಿದ್ದಾನೆ. ಯಾವುದು ಸುಳ್ಳು, ಯಾವುದು ನಿಜ, ನಾವು ನಡೀತಾ ಇರುವಂಥ ಮಾರ್ಗ ಸರಿ ಇದೆಯಾ, ನಾವು ಇರುವಂತಹ ಸಹವಾಸ ಸರಿ ಇದೆಯಾ, ನಮ್ಮ ಜೀವಿತ ಹೇಗಿದೆ, ಪ್ರತಿಯೊಂದನ್ನು ನಮ್ಮನ್ನ ಎಚ್ಚರಿಸುವಂಥ ಆತ್ಮನು ಪರಿಶುದ್ಧಾತ್ಮನಾಗಿದ್ದಾನೆ. ಅನೇಕರು ಪಾಪದಲ್ಲಿ ಇರ್ತಾರೆ, ಅನೇಕರು ಸುಳ್ಳಿನ ಜೀವಿತದಲ್ಲಿ ಇರ್ತಾರೆ, ಅನೇಕರು ಮೋಸದ ಜೀವಿತಗಳಿರ್ತಾರೆ. ಆದರೂ ಅವರಿಗೆ ಮೋಸ ಮಾಡ್ತಾ ಇದ್ದೇನೆ, ನಾನು ಸುಳ್ಳಲ್ಲಿ ಜೀವಿಸ್ತಾ ಇದ್ದೇನೆ, ನಾನು ಪಾಪದಲ್ಲಿ ಇದ್ದೇನೆ, ನಾನು ಮಾಡ್ತಾ ಇರೋದು ತಪ್ಪು ಎಂಬ ಅರಿವೇ ಇವತ್ತು ಎಷ್ಟೋ ಜನರಿಗೆ ಇಲ್ಲ. ಯೇಸು ಸ್ವಾಮಿನ ನಂಬಿದ್ದಾರೆ, ಆದಾಗ್ಯೂ ನಾವು ಮಾಡ್ತಾ ಇರೋ ಕಾರ್ಯ ತಪ್ಪು ಅಂತ ಅವ್ರಿಗೆ ಯಾಕೆ ಅನ್ನಿಸ್ತಾ ಇಲ್ಲ ಅಂದರೆ ಅವರಲ್ಲಿ ಪರಿಶುದ್ಧ ಆತ್ಮನೂ ಇಲ್ಲ. ಸುಮ್ಮನೆ ಏನೋ ಒಂದು ವಾಡಿಕೆ ಜೀವಿತವನ್ನು ನಡೆಸ್ತಾ ಇದ್ದಾರೆ. ಎಷ್ಟೋ ಜನರು ಇವತ್ತು
ಸಭೆಗಳಿಗೆ ನೀವು ಹೋಗ್ತೀರಾ, ನೀವು ವಾಕ್ಯಗಳನ್ನು ಕೇಳ್ತೀರಾ, ಆದರೂ ನಿಮ್ಮ ಜೀವಿತದಲ್ಲಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ಪರಿಶುದ್ಧ ಆತ್ಮನ ಕಾರ್ಯ ನಡೀತಾ ಇಲ್ಲ. ನೀವು ಪರಿಶುದ್ಧ ಆತ್ಮನಿಗೆ ಜೀವಿತ ಒಪ್ಪಿಸ್ಕೊಡ್ತಾ ಇಲ್ಲ. ನಿಮ್ಮ ಆಲೋಚನೆ, ನಿಮ್ಮ ಸ್ವಬುದ್ಧಿ, ನಿಮ್ಮ ಒಂದು ಚಿಂತನೆಗಳಲ್ಲೇ ನೀವು ಜೀವಿಸ್ತಾ ಇದ್ದೀರಾ. ಆದ ಕಾರಣವೇ ಪರಿಶುದ್ಧ ಆತ್ಮನಿಗೆ ನೀವು ನಿಮ್ಮ ಜೀವಿತ ಒಪ್ಪಿಸಿ ಕೊಡ್ತಾ ಇಲ್ಲ. ನೀವು ಪಾಪವನ್ನು ಎಂಜಾಯ್ ಮಾಡ್ತಾ ಇದ್ದೀರಾ, ಆ ಪಾಪದಲ್ಲೇ ಇರಬೇಕು ಅಂತ ಇಚ್ಛಿಸ್ತಾ ಇದ್ದೀರಾ. ನಿಮ್ಮ ಆಸೆಗಳೇ ಇಂದು ನಿಮ್ಮನ್ನು ಪಾಪದಲ್ಲಿ ಬೀಳಿಸಿ ನಿಮ್ಮ ಜೀವಿತವನ್ನು ನಾಶಪಡಿಸ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿರುವ ಸಮಾಧಾನವನ್ನು ನಾಶಪಡಿಸ್ತಾ ಇದೆ. ಸ್ವಾಮಿ ಹೇಳ್ತಾ ಇದ್ದಾರೆ, ಆತನು ಸಹಾಯಕನು, ಆತನು ಸತ್ಯದ ಆತ್ಮನಾಗಿದ್ದಾನೆ. ಆ ಸತ್ಯದ ಆತ್ಮನು ನಮ್ಮಲ್ಲಿ ಇರುವಾಗ ದೇವರ ಚಿತ್ತ ಏನೆಂದು ನಮಗೆ ತಿಳಿಯಪಡಿಸ್ತಾನೆ. ದೇವರ ಮಾರ್ಗದಲ್ಲಿ ಹೇಗೆ ಜೀವಿಸಬೇಕು, ಪರಿಶುದ್ಧ ಆತ್ಮನು ನಮಗೆ ಪ್ರಾರ್ಥನೆ ಮಾಡಲು ಸಹಾಯಕನಾಗಿದ್ದಾನೆ. ನೆನ್ನೆ ನೋಡಿದ ವಿಡಿಯೋನಲ್ಲಿ ನಾವು ನೋಡಿದ್ವಿ, ನಮ್ಮ ಪರಿಶುದ್ಧ ಆತ್ಮನು ನಮ್ಮ ಆಸಕ್ತಿಯನ್ನು ನೋಡಿ ನಮ್ಗೆ ಹೇಗೆ ಪ್ರಾರ್ಥಿಸಬೇಕು, ಏನನ್ನ ಬೇಡಿಕೊಳ್ಬೇಕು ಅಂತ ತಾನೇ ಬೇಡಿಕೊಳ್ತಾನಂತೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ಕಾಣ್ತೇವೆ, ಆದರೆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಅನೇಕ ಸಲ ನೋಡಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆದರೆ ಸಹಾಯಕನು ಅಂದರೆ ಯೇಸು ಸ್ವಾಮಿಯ ಹೆಸರಿನಲ್ಲಿ ಬರುವಂಥವನು ಆ ಸಹಾಯಕನಾಗಿದ್ದಾನೆ. ಹಾಗಾದರೆ ನೀವು ಯೇಸುವನ್ನು ನಂಬದೇ ಇದ್ದರೆ ಆ ಸಹಾಯಕನು ನಿಮಗೆ ಲಭಿಸಲ್ಪಡುವುದಿಲ್ಲ. ಯಾಕೆಂದರೆ ಆ ಸಹಾಯಕನು ಪರಿಶುದ್ಧ ಆತ್ಮನಂದರೆ ಆತನು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧನಾಗಿರುವ ಆ ದೇವರು ಆ ಹೊಲಸಾದಂಥ ಕಡೆಯಲ್ಲಿ ಜೀವಿಸಲಿಕ್ಕೆ ಇಷ್ಟ ಆಗೋದಿಲ್ಲ. ನಿಮ್ಮಲ್ಲಿ ಪಾಪ ಇರುವುದಾದರೆ, ನೀವು ಹೆಚ್ಚು ಪಾಪಗಳನ್ನು ಮಾಡ್ತಾ ಇರುವುದಾದರೆ ನಿಮ್ಮಲ್ಲಿ ಪರಿಶುದ್ಧಾತ್ಮನ ಕಾರ್ಯವೂ ಇರೋದಿಲ್ಲ. ಆತನು ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ನಾವು ಸಂಸೋನನ ಜೀವಿತದಲ್ಲಿ ಕಾಣ್ತೇವೆ, ಸೌಲನ ಜೀವಿತದಲ್ಲಿ ಕಾಣ್ತೇವೆ, ದೇವರ ಆತ್ಮನು ಆತನನ್ನು ಬಿಟ್ಟು ಹೋದನೆಂದು ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾದರೆ ಪಾಪದಲ್ಲಿ ನಾವು ಜೀವಿಸ್ತಾ ಇದ್ರೆ ಖಂಡಿತವಾಗಿಯೂ ಆತನು ನಮ್ಮ ಸಂಗಡ ಇರೋದಿಲ್ಲ. ತಂದೆಯಾದ ದೇವರು ಯೇಸುವಿನ ಹೆಸರಿನಲ್ಲಿ ಕಳಿಸಿಕೊಡುವ ಸಹಾಯಕನು ನಮಗೇನು ಮಾಡ್ತಾನೆ ಅಂದರೆ, ನಮಗೆ ಯೇಸು ಸ್ವಾಮಿ ಹೇಳಿದಂಥ ಎಲ್ಲವನ್ನ ನಮ್ಮ ನೆನಪಿಗೆ ತರ್ತಾನೆ, ನಮ್ಮನ್ನು ಉಪದೇಶಿಸ್ತಾನೆ. ಇವತ್ತು ಅನೇಕರು ಬೈಬಲ್ ಕಾಲೇಜ್ ಓದಿರೋದಿಲ್ಲ. ಇವತ್ತು ಅನೇಕರು ನೀವು ನೋಡ್ಬೋದು, ಅವರು ತುಂಬ ಎಜುಕೇಷನ್ಗಳನ್ನು ಮಾಡಿರೋದಿಲ್ಲ, ತುಂಬ ಜ್ಞಾನಿಗಳಾಗಿರೋದಿಲ್ಲ. ಅದಾಗಿಯೂ ಸಹ ದೇವರು ಎಲ್ಲರಿಗಿಂತ ಅವರನ್ನು ಉತ್ತಮ ಸ್ಥಾನದಲ್ಲಿ ಇಟ್ಟಿರ್ತಾರೆ, ಒಳ್ಳೆಯ ಜ್ಞಾನವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಕಾರಣ ಏನಂದರೆ ಪರಿಶುದ್ಧ ಆತ್ಮನಾಗಿದ್ದಾನೆ. ಪರಿಶುದ್ಧ ಆತ್ಮನೇ ಸ್ವತಃ ತಾನೇ ಅವರಿಗೆ ಉಪದೇಶಕನಾಗಿರ್ತಾನೆ, ಸ್ವತಃ ತಾನೇ ಅವರಿಗೆ ಎಲ್ಲ ಸಹಾಯಕನಾಗಿರ್ತಾನೆ. ನೀವು ಅನೇಕರ ಜೀವಿತವನ್ನು ಕಾಣ್ಬೋದು, ಪರಿಶುದ್ಧ ಆತ್ಮನು ನಮಗೆ ಉಪದೇಶಿಸುವ ಆತನಾಗಿದ್ದಾನೆ. ಅನೇಕರು ಹೇಳ್ತೀರ, ನಾನು ಬೈಬಲ್ ಓದ್ತೇನೆ ಆದರೆ ನನಗೆ ಅರ್ಥನೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಬೈಬಲ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಎಷ್ಟೇ ಓದಿದ್ರು ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗ್ತಿಲ್ಲ ಅಂದರೆ ನಿಮಗೆ ಒಬ್ಬ ಉಪದೇಶಕನ ಅವಶ್ಯಕತೆ ಇದೆ. ಆ ಉಪದೇಶಕನೇ ಪರಿಶುದ್ಧ ಆತ್ಮನು. ನೋಡಿ, ಪರಿಶುದ್ಧ ಆತ್ಮನಲ್ಲಿ ಎಷ್ಟು ಬಲ ಇದೆ. ಇವತ್ತು ಎಷ್ಟೋ ಡಿನಾಮಿನೇಷನ್ ಅವರು ಏನು ಮಾಡ್ತಾರೆ ಅಂದರೆ ಪರಿಶುದ್ಧಾತ್ಮನನ್ನ ದುಃಖಪಡಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮನನ್ನ ಹೇಗೆ ದುಃಖಪಡಿಸ್ತಾ ಇದ್ದಾರೆ ಅಂದರೆ ಆತನನ್ನ ನಂಬುತ್ತಾ ಇಲ್ಲ. ಅನೇಕರು ಆತನ ಎಕ್ಸಿಸ್ಟೆನ್ಸ್ನ ನಂಬ್ತಾ ಇಲ್ಲ. ಅದೇ ಆತನನ್ನು ದುಃಖಪಡಿಸುವಂಥ ವಿಚಾರವಾಗಿದೆ, ಅದೇ ಆತನನ್ನು ನೋವುಪಡಿಸುವಂಥ ವಿಚಾರವಾಗಿದೆ. ಆತನು ಇದ್ದಾನೆ, ಆತನು ನಮಗೆ ಸಹಾಯಕನಾಗಿದ್ದಾನೆ, ಆತನು ನನ್ನ ಜೀವಿತದಲ್ಲಿ ಇರಬೇಕು ಎಂದು ಯಾವ ಕ್ರೈಸ್ತನೋ, ಯಾವ ವಿಶ್ವಾಸಿ ಅಪೇಕ್ಷಿಸ್ತಾನೋ ಅಂಥವನ ಜೀವಿತದಲ್ಲಿ ಖಂಡಿತವಾಗಿಯೂ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಸಲ ನಾವು ವಾಕ್ಯ ಓದ್ತೇವೆ, ಅದಾಗಿಯೂ ಸಹ ಎಷ್ಟೋ ಜನರಿಗೆ ವಾಕ್ಯದ ಜ್ಞಾನ ತುಂಬ ಇರ್ತದೆ. ಬೇಕಿದ್ರೆ ನೀವು ಹೇಳಿದ ವಚನಗಳನ್ನು ನೋಡದಲೆ ಬೈಬಲ್ ತೆರೆಯದ ಹಾಗೆ ಅವರು ಬಾಯಿ ಪಾಠಗಳನ್ನು ಮಾಡಿರ್ತಾರೆ. ಕೀರ್ತನೆ 119 ಬಾಯಿ ಪಾಠಗಳನ್ನು ಮಾಡಿರ್ತಾರೆ. ಎಷ್ಟೊಂದು ವಾಕ್ಯದ ಜ್ಞಾನ ಇರುತ್ತೆ. ಆದರೆ ಅವರು ವೈಯಕ್ತಿಕ ಜೀವಿತಗಳಲ್ಲಿ, ಅವರು ಪ್ರಾಕ್ಟಿಕಲ್ ಲೈಫ್ಗಳಲ್ಲಿ ಅವರು ಪ್ರಾಕ್ಟಿಕಲ್ ಆಗಿರೋದಿಲ್ಲ. ಅವರ ಜೀವನದಲ್ಲಿ ಅವರ ನಂಬಿಕೆ ಇರೋದಿಲ್ಲ, ನಿರೀಕ್ಷೆ ಇರೋದಿಲ್ಲ, ಸೋತು ಹೋಗ್ತಾರೆ, ನಿರಾಸೆ ಆಗ್ತಾರೆ. ಯಾಕೆ ಅಂದರೆ ವಾಕ್ಯದ ಜ್ಞಾನ ಮಾತ್ರ ಸಾಕಾಗೋದಿಲ್ಲ, ನಿಮ್ಮಲ್ಲಿ ಪರಿಶುದ್ಧಾತ್ಮನ ಇರಬೇಕು. ಯಾರಲ್ಲಿ ಪರಿಶುದ್ಧಾತ್ಮನ ಇರ್ತಾನೋ ಅವನು ಧೈರ್ಯವಾಗಿರ್ತಾನೆ. ಅವನಿಗೆ ಪರಿಶುದ್ಧಾತ್ಮನಿಗೆ ನಾನು ಸೋತು ಹೋಗ್ತಾ ಇದ್ದೇನೆ ಅಂದರೆ, ನಾನು ಮನುಷ್ಯನ ಗುಣ ನಮ್ಮದು ಸೋತೋಗೋ ಗುಣನೇ. ಆದರೆ ನಾವು ಮನುಷ್ಯರಾಗಿ ಸೋತು ಹೋಗ್ತೇವೆ, ನಾವು ಜಾರ್ತೇವೆ, ನಾವು ಬೀಳ್ತೇವೆ. ಆದರೆ ನಮ್ಮಲ್ಲಿದ್ದುಕೊಂಡು ನಮ್ಮನ್ನು ಬಲಪಡಿಸುವವನು ಯಾರಂದರೆ ಪರಿಶುದ್ಧಾತ್ಮನಾಗಿದ್ದಾನೆ. ಯೇಸುಸ್ವಾಮಿಯನ್ನು ಹೇಳಿದ ವಾಕ್ಯಗಳನ್ನು, ಯೇಸುಸ್ವಾಮಿ ಹೇಳಿದ ಮಾತುಗಳನ್ನು, ನಾವು ಓದಿದ ವಾಕ್ಯಗಳನ್ನು ನಾವು ಅನೇಕ ಸಲ ಭಯದಲ್ಲಿರ್ತೇವೆ. ಆ ಸಮಯದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನವನ್ನು ನಮ್ಮ ನೆನಪು ಪಡಿಸಿ ನಮ್ಮನ್ನು ಬಲಪಡಿಸ್ತಾನೆ. ಯಾವ ಸಮಯದಲ್ಲಿ ಹೇಗೆ ನಮ್ಮನ್ನು
ಬಲಪಡಿಸಬೇಕು, ನಮ್ಮನ್ನು ತಿದ್ದಬೇಕು, ನಮ್ಮನ್ನು ಉಪದೇಶಿಸಬೇಕು, ನಮಗೆ ಎಚ್ಚರಿಕೆಯನ್ನು ನೀಡಬೇಕು. ಅನೇಕ ಸಲ ನಾವು ತಪ್ಪು ಮಾಡುವಾಗ ನಮಗೊಂದು ಎಚ್ಚರಿಕೆ ವಾಣಿ ಉಂಟಾಗ್ತದೆ. ನೀನು ಹೋಗ್ತಾ ಇರೋ ಮಾರ್ಗ ಸರಿಯಿಲ್ಲ, ನೀನು ಮಾಡ್ತಾ ಇರೋ ಮಾರ್ಗ ಸರಿಯಿಲ್ಲ, ನಿನ್ನ ಈ ಸಂಬಂಧ, ಈ ಸಹವಾಸ, ಸ್ನೇಹ ಸರಿಯಿಲ್ಲ ಅಂತ ಅನೇಕ ಸಲ ನಮ್ಮ ಮನಸ್ಸಿನಲ್ಲಿ ಒಂದು ಎಚ್ಚರಿಕೆ ಮಾತು ಉಂಟಾಗ್ತಾ ಇರ್ತದೆ. ಅದು ಯಾರಂದರೆ ಪರಿಶುದ್ಧ ಆತ್ಮನ. ಎಷ್ಟೋ ವಿಶ್ವಾಸಿಗಳಲ್ಲಿ ಇಂದು ಯಾಕೆ ದೆವ್ವ ಹಿಡಿತಾ ಇದೆ, ಮಾಟ ಮಂತ್ರಗಳು ಯಾಕೆ ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ ಅಂದರೆ ಅವರಲ್ಲಿ ಪರಿಶುದ್ಧ ಆತ್ಮನೇ ಇಲ್ಲ. ಆದ ಕಾರಣವೇ ಅವರು ಸೋತು ಹೋಗ್ತಾ ಇರೋದು, ಅವರಲ್ಲಿ ದುರಾತ್ಮನ ಕಾರ್ಯಗಳು ಮಾಡ್ತಾ ಇರುವಂಥದ್ದು. ಯಾವ ವ್ಯಕ್ತಿಯ ಜೀವಿತದಲ್ಲಿ ಪರಿಶುದ್ಧಾತ್ಮನ ಇರ್ತಾನೋ ಆ ವ್ಯಕ್ತಿಯ ಜೀವಿತ ಯಾವಾಗಲೂ ಕೀರ್ತನೆಯಿಂದ, ಸ್ತೋತ್ರದಿಂದ, ಪ್ರಾರ್ಥನೆಯಿಂದ, ದೇವರ ವಾಕ್ಯದಿಂದ, ನಂಬಿಕೆಯಿಂದ, ನಿರೀಕ್ಷೆಯಿಂದ ಅವನ ಜೀವಿತ ಕೂಡಿರ್ತದೆ. ಅಂತಹ ವ್ಯಕ್ತಿಯ ಜೀವಿತದಲ್ಲಿ ಯಾವ ದುರಾತ್ಮಗಳು ಕೂಡ ಅವನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನೇಕ ಸಲ ನೋಡಬಹುದು, ಸ್ತುತಿ ಇರುವ ಕಡೆ ದುರಾತ್ಮನು ನಡುಕ್ತಾನೆ, ಆರಾಧನೆ ಇರುವ ಕಡೆ ಕಟ್ಟುಗಳು, ಬಂಧನಗಳು ಬಿಚ್ಚಲ್ಪಡ್ತದೆ. ಎಲ್ಲಿ ನೀವು ಸ್ತುತಿಸ್ತೀರಾ, ಆರಾಧಿಸ್ತೀರಾ, ಅಲ್ಲಿ ದುರಾತ್ಮನ ಕಾರ್ಯ ಮುರಿಯಲ್ಪಡ್ತದೆ. ಪರಿಶುದ್ಧಾತ್ಮನ ಪ್ರೇರಿತರಾಗಿ ಯಾವಾಗ ನಿಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಉಂಟಾಗ್ತದೋ ಆಗ ನಿಮ್ಮ ಜೀವಿತದಲ್ಲಿ ಸೈತಾನನ ಕಾರ್ಯ ಬಿದ್ದು ಹೋಗ್ತದೆ, ಸೈತಾನನ ಕಾರ್ಯ ಲಯವಾಗಿ ಹೋಗ್ತದೆ. ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿಯೇ, ನಾವು ಸತ್ಯದಲ್ಲಿರಬೇಕು. ನಾವು ನಿಜವಾಗಿಯೂ ಸತ್ಯದಲ್ಲಿ ನಾವು ಪ್ರತಿಷ್ಠೆ ಹೊಂದಬೇಕಂದ್ರೆ ನಮಗೆ ಪರಿಶುದ್ಧಾತ್ಮನು ಬೇಕು. ಸತ್ಯ ಅನ್ನೋದು ಇವತ್ತು ಅನೇಕ ಜನರಿಗೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅನೇಕರಿಗೆ ಸತ್ಯ ಕಹಿಯಾಗಿರುತ್ತೆ. ಕಹಿಯನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಅನೇಕರಿಗೆ ಇಷ್ಟ ಆಗೋದಿಲ್ಲ. ಆದರೆ ಸುಳ್ಳನ್ನು ನೋಡಿ ಎಷ್ಟು ಬೇಗ ನಂಬ್ತಾರೆ ಜನ ಅಂದರೆ ಅದು ಸಿಹಿಯಾದ ಸುಳ್ಳಾಗಿರ್ತದೆ. ಇವತ್ತು ಒಬ್ಬನು ನೀನು ಮಾಡ್ತಾ ಇರೋದು ತಪ್ಪು ಅಂತ, ಇವಾಗ ಒಂದು ಉದಾಹರಣೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹುಡುಗ ಮತ್ತು ಹುಡುಗ ರಿಲೇಷನ್ಶಿಪ್ಪಲ್ಲಿ ಇರುವಂಥ ವಿಡಿಯೋನ ಒಬ್ಬರು ಪೋಸ್ಟ್ ಮಾಡಿದರು ಅಥವಾ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಅಂದರೆ ಅಲ್ಲಿ ಯಾರಾದರೂ ಒಬ್ಬರು ಹೋಗಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ ಆ ವ್ಯಕ್ತಿಗೆ 1000 ಜನ ಅಲ್ಲಿ ಬಂದು ಬೈತಾರೆ. ಏನಂತ, ನಿಮಗೆ ಗೊತ್ತಿಲ್ವಾ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಅವರು ಸ್ವತಂತ್ರವಾಗಿರಲಿಕ್ಕೆ ಬಿಡಿ, ಅದರಲ್ಲಿ ಏನೋ ತಪ್ಪಿದೆ, ಪ್ರೀತಿ ಎಲ್ಲರ ಮಧ್ಯೆ ಆಗುತ್ತೆ ಅಂತ ಸುಳ್ಳಾದ ಮಾರ್ಗದಲ್ಲಿ ಜೀವಿಸಲು ಇವತ್ತು ಅನೇಕರು ಇಷ್ಟಪಡ್ತಾ ಇದ್ದಾರೆ. ಸತ್ಯದ ಮಾರ್ಗದಲ್ಲಿ ಜೀವಿಸಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಸತ್ಯ ಬೇಕಾಗಿಲ್ಲ. ಯಾಕೆಂದರೆ ಸುಳ್ಳಿನಲ್ಲೇ ಅವರಿಗೆ ಸಂತೋಷ ಇದೆ, ಅದು ತಾತ್ಕಾಲಿಕವಾದ ಸಂತೋಷ. ಸುಳ್ಳಿನಲ್ಲೇ ಅವರಿಗೆ ಸುಖವಿದೆ. ಸುಳ್ಳಿನಲ್ಲೇ ಅವರ ಆಶೆಗಳನ್ನು, ಅವರ ಮೋಹಗಳನ್ನು, ಅವರ ಕೆಟ್ಟದಾದಂಥ ಶಾರೀರಿಕ ಇಚ್ಛೆಗಳನ್ನು ಪೂರೈಸಿಕೊಳ್ಳಬಹುದಲ್ವಾ. ಅದಕ್ಕೆ ಅನೇಕರು ಸುಳ್ಳಿಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಈ ಪರಿಶುದ್ಧ ಆತ್ಮನು, ಸತ್ಯದ ಆತ್ಮನು ನಮ್ಮಲ್ಲಿ ಇರುವಾಗ ಯಾವುದು ಸುಳ್ಳು? ಈ ಪಾಪದ ಲೋಕದಲ್ಲಿ ನೋಡಿ, ಅನೇಕ ಶಾಲಾ ಕಾಲೇಜಿಗೆ ಹೋಗುವಂತಹ ನಮ್ಮ ಕ್ರೈಸ್ತರಾದಂತಹ ನಮ್ಮ ಮಕ್ಕಳನ್ನು ಅನೇಕರು ದಾರಿ ತಪ್ಪಿಸ್ತಾರೆ. ಆದ ಕಾರಣ ನಮ್ಮಲ್ಲಿ ಈ ಸತ್ಯದ ಆತ್ಮನು ಇರುವಾಗ ನಮ್ಗೆ ಈ ಪ್ರಪಂಚದಲ್ಲಿ, ಕೆಟ್ಟ ಪ್ರಪಂಚದಲ್ಲಿ ನಮ್ಗೆ ಯಾವುದು ಸುಳ್ಳು, ಯಾವುದು ಸರಿ ಅಂತ ನಮಗೆ ಅರ್ಥ ಆಗ್ತದೆ. ಇವತ್ತು ಅನೇಕರಿಗೆ ಅವರು ಮಾಡ್ತಾ ಇರೋದು ತಪ್ಪು ಅಂತಲೇ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಅವರಲ್ಲಿ ಸತ್ಯದ ಆತ್ಮನು ಇಲ್ಲ, ಸತ್ಯ ಅವರಿಗೆ ಗೊತ್ತಿಲ್ಲ. ಗೊತ್ತಿದ್ರೂ ಅನೇಕರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳಲ್ಲಿ, ನಮ್ಮಲ್ಲಿ ಪರಿಶುದ್ಧ ಆತ್ಮನ ಇರಬೇಕು, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಇರಬೇಕು, ನಮ್ಮೊಳಗೆ ಆತನು ವಾಸಿಸಬೇಕು. ಆಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಾವು ಧೈರ್ಯವಾಗಿ ನಮ್ಮ ಸುಳ್ಳನ್ನು ಸುಳ್ಳೆಂದು ಹೇಳಲು, ಸತ್ಯವನ್ನು ಸತ್ಯವೆಂದು ಹೇಳಲು ನಮಗೆ ಧೈರ್ಯ ಉಂಟಾಗ್ತದೆ. ನಮಗೆ ನೋಡಿ, ಯೋಸೇಫನಲ್ಲಿ ಆ ಧೈರ್ಯ ಇತ್ತು. ಯಾಕೆಂದರೆ ಆತನಲ್ಲಿ ದೇವರ ಆತ್ಮನ ಇದ್ದನು ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಆತನಲ್ಲಿದ್ದ ಆ ದೇವರ ಆತ್ಮನ ಮೂಲಕವಾಗಿ ಆತನು ಸುಳ್ಳನ್ನು, ಮೋಸವನ್ನು, ಕೆಟ್ಟತನವೆಂದು ಆತನು ಖಂಡಿಸಿದನು. ಆ ಯವನ ಪ್ರಾಯದಲ್ಲಿ ಹೇಗೆ ಆತನಿಗೆ ಆ ಬುದ್ಧಿ ಬಂತಂದರೆ ಆತನಲ್ಲಿದ್ದ ದೇವರ ಆತ್ಮನು, ಪರಿಶುದ್ಧ ಆತ್ಮನು ಇವತ್ತು ನಮ್ಮ ಯವನಸ್ಥರಲ್ಲಿ ಇರಬೇಕು, ಇವತ್ತು ನಮ್ಮ ಕುಟುಂಬದಲ್ಲಿ ಇರಬೇಕು. ಇವತ್ತು ನಮ್ಮ ಜೀವಿತದಲ್ಲಿ ಆತನು ಇರುವಾಗ ಮಾತ್ರವೇ ನಾವು ಪಾಪವನ್ನು ದ್ವೇಷಿಸಲಿಕ್ಕೆ, ಪಾಪದಿಂದ ದೂರ ಇರಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಆದ ಕಾರಣ ಸಹೋದರ ಸಹೋದರಿಯರೇ, ಪರಿಶುದ್ಧ ಆತ್ಮನ ಬಲ ನಮಗೆ ಬೇಕು. ಈ ಸಹಾಯಕನು ನಮ್ಮ ಸಂಗಡ ಯಾವಾಗಲೂ ಇರುವ ಆತನಾಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ಹೇಳುವ ಪ್ರಕಾರ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ನಮ್ಮ ಜೊತೆ ಇರುವ ಆತನಾಗಿದ್ದಾನೆ. ನಾವು ಬೀಳುವಾಗ, ನಾವು ಹೇಳುವಾಗ, ನಾವು ಅನೇಕ ಶೋಧನೆಗಳು, ಅನೇಕ ಕೆಟ್ಟ ಆಲೋಚನೆಗಳು, ಅನೇಕ ವಿಧವಾದಂತಹ ಈ ಲೋಕದಲ್ಲಿರುವಂತಹ ನಮಗೆ ಬರುವ ಶೋಧನೆಗಳಲ್ಲಿ
ಪರಿಶುದ್ಧ ಆತ್ಮನು ನಮ್ಮ ಸಹಾಯಕನಾಗಿ ನಮ್ಮ ಸಂಗಡ ಯಾವಾಗಲೂ ಆತನು ಇರ್ತಾನೆ. ಇವತ್ತು ನಮ್ಮ ಸಂಗಡ ಆತನು ಯಾವಾಗಲೂ ಇರಬೇಕಂದ್ರೆ ನಮ್ಮ ಜೀವಿತವನ್ನು ನಾವು ಮೊದಲು ಆತನಿಗೆ ಒಪ್ಪಿಸಿಕೊಡೋದೇನೆಂದರೆ, ನನ್ನ ಆಲೋಚನೆ ಏನಲ್ಲಪ್ಪ, ನನಗೆ ನೀನು ಬೇಕು, ನಿನ್ನಲ್ಲಿ ನಾನು ಜೀವಿಸಬೇಕು, ನೀನು ನನ್ನಲ್ಲಿರಬೇಕು, ನಾನು ನಿನ್ನಲ್ಲಿ ಇರಬೇಕು. ಆಗ ಮಾತ್ರ ನೀವು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದು. ನೀವು ಯಾಕೆ ಫಲವನ್ನು ಕಾಣ್ತಾ ಇಲ್ಲ, ನಿಮ್ಮಲ್ಲಿ ಯಾಕೆ ಪ್ರೀತಿ ಇಲ್ಲ, ಸಮಾಧಾನ ಇಲ್ಲ, ಯಾವಾಗಲೂ ಕೋಪ, ತಾಳ್ಮೆ ಇಲ್ಲ, ನಂಬಿಕೆ ಇಲ್ಲ, ಜ್ಞಾನ ಇಲ್ಲ, ವಿವೇಕ ಇಲ್ಲ, ಏನೋ ಅವಿವೇಕತನದಿಂದ ನೀವು ಮಾಡ್ತಿದ್ದೀರಾ ಅಂದರೆ ನಿಮ್ಮಲ್ಲಿ ಪರಿಶುದ್ಧ ಆತ್ಮನ ಫಲಗಳು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ನೀವು ದೇವರಲ್ಲಿ ಸರಿಯಾಗಿ ನೆಲೆ ಊರಿ ಬೇರೂರಿ ಇನ್ನೂ ಬೆಳೆದಿಲ್ಲ. ನೀವು ದೇವರಲ್ಲಿ ನಿಮ್ಮ ಜೀವಿತನೇ ಒಪ್ಪಿಸಿಕೊಡ್ತಾ ಇಲ್ಲ. ದೇವರಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡೋದೇನೆಂದರೆ, ದೇವರೇ ನನ್ನ ತಪ್ಪುಗಳನ್ನು ಕ್ಷಮಿಸು, ಇನ್ನು ಮುಂದೆ ನಾನು ಆ ತಪ್ಪನ್ನು ಮಾಡೋದಿಲ್ಲ. ಆ ತಪ್ಪುಗಳಿಗೆ ನೀವು ಆತನ ಮುಂದೆ ಪಶ್ಚಾತ್ತಾಪ ಪಟ್ಟು ಆ ತಪ್ಪುಗಳ ಪಾಲಿಗೆ ನೀವು ಸಂಪೂರ್ಣವಾಗಿ ಸತ್ತು, ಇನ್ನು ಮುಂದೆ ಆ ಪಾಪವನ್ನು ನಾನು ಮಾಡೋದಿಲ್ಲ ಅಂತ ದೇವ್ರ ಮುಂದೆ ಅರಿಕೆ ಮಾಡಿ, ದೇವರಿಗಾಗಿಯೇ ನಿನ್ನ ಚಿತ್ತ ಏನೋ ನಾನು ಅದನ್ನೇ ಮಾಡ್ತೇನಪ್ಪ, ನಿನ್ನ ಚಿತ್ತ ಏನೋ ನಾನು ಅದನ್ನೇ ನನ್ನ ಜೀವಿತದಲ್ಲಿ ಕೊಳ್ತೇನಪ್ಪ ಅಂತ ನೀವು ಯಾವಾಗ ನಿಮ್ಮ ಜೀವಿತದಲ್ಲಿ ನೀವು ನೆನೆಸಿಕೊಳ್ತೀರೋ, ಆಗ ಮಾತ್ರವೇ ಅರಿಕೆ ಮಾಡ್ತಿರೋ, ಅದನ್ನು ನೀವು ಅಳವಡಿಸಿಕೊಳ್ತಿರೋ, ಆಗ ಮಾತ್ರವೇ ನೀವು ಪರಿಶುದ್ಧಾತ್ಮನ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಈ ಪರಿಶುದ್ಧಾತ್ಮನ ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಬಲವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಾಗಾದರೆ ನಾವು ಸಾಕ್ಷಿಗಳಾಗಿರಬೇಕು. ಇಲ್ಲಿ ಯೆರೂಸಲೇಮು, ಯಹೂದ್ಯ, ಸಮರ್ಯ, ಭೂಲೋಕ ಅಂದರೆ ಇದು ಏನನ್ನು ಸೂಚಿಸ್ತದೆ ಅಂದರೆ, ಈ ಯೆರೂಸಲೇಮ್ ಅಂದರೆ ಮೊದಲು ನಾವು ನಮ್ಮ ಮನೆಯಲ್ಲಿ ಸಾಕ್ಷಿನ ಪಡೆದುಕೊಳ್ಬೇಕು. ಎರಡನೇದಾಗಿ ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಅಕ್ಕಪಕ್ಕದವರ, ನಮ್ಮ ಊರಿನಲ್ಲಿ ನಾವು ಸಾಕ್ಷಿ ಉಳ್ಳವರಾಗಿರಬೇಕು. ಮೂರನೇದು, ನಮ್ಮ ಸಭೆಯಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ, ನಮ್ಮ ಕಾಲೇಜ್ಗಳಲ್ಲಿ, ನಮ್ಮ ವ್ಯವಹರಿಸುವಂಥ ಸ್ಥಳಗಳಲ್ಲಿ ನಾವು ಸಾಕ್ಷಿಗಳಾಗಿರಬೇಕು. ನಾಲ್ಕನೇದಾಗಿ, ಲೋಕದ ಕಡೆಯವರೆಗೆ, ಭೂಲೋಕದ ಎಲ್ಲ ಕಡೆಗೂ ಸಾಕ್ಷಿಗಳಾಗಿರಬೇಕು. ಮೊದಲನೇದಾಗಿ ನಮ್ಮ ಮನೆಯಲ್ಲಿ ನಾವು ಸಾಕ್ಷಿ ಉಳಿಸ್ಕೊಳ್ಬೇಕು. ಎರಡನೇದಾಗಿ ನಮ್ಮ ಅಕ್ಕಪಕ್ಕ, ನಮ್ಮ ಊರಿನಲ್ಲಿ. ಮೂರನೇದಾಗಿ ನಮ್ಮ ಸಭೆಯಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ, ನಾವು ಹೋಗುವಂತಹ ಶಾಲಾ ಕಾಲೇಜ್ಗಳಲ್ಲಿ ನಮ್ಮ ಸಾಕ್ಷಿಗಳನ್ನು ಉಳಿಸಿಕೊಳ್ಳಬೇಕಂದ್ರೆ ನಮಗೆ ಪರಿಶುದ್ಧಾತ್ಮನ ಬಲ ಬೇಕು. ನಮ್ಮ ಸಾಕ್ಷಿಗಳು ಹಾಳಾಗಬಾರ್ದು. ನಮ್ಮ ಜೀವಿತ ದೇವರಿಗೆ ಮಹಿಮೆ ತರುವಂಥದ್ದಾಗಿರ್ಬೇಕಂದ್ರೆ ನಿಮಗೆ ಮೊದಲು ಬೇಕಾಗಿರುವಂಥದ್ದು ಪವಿತ್ರಾತ್ಮನ ಬಲ. ಹಾಗಾದರೆ ಪರಿಶುದ್ಧಾತ್ಮನು ನಿಮ್ಮಲ್ಲಿ ಬರುವಾಗ ನೀವು ಏನಾಗ್ತೀರಾ ಅಂದರೆ, ನೀವು ಬಲವನ್ನು ಹೊಂದಿಕೊಳ್ತೀರಾ. ನಿಮ್ಮಲ್ಲಿ ಪರಿಶುದ್ಧಾತ್ಮನು ಬರಬೇಕಾದ್ರೆ ಮೊದಲು ನೀವೇನು ಮಾಡಬೇಕಂದ್ರೆ, ನೀವು ಯೇಸುವನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಬೇಕು. ಆತನು ನಿಮ್ಮಲ್ಲಿ ಬರುವಾಗ ನೀವು ಬಲವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಆತನು ನಿಮ್ಮನ್ನು ಸತ್ಯದಲ್ಲಿ ಪ್ರತಿಷ್ಠೆ ಪಡಿಸ್ತಾನೆ, ನಿಮ್ಮನ್ನು ಉಪದೇಶಿಸ್ತಾನೆ, ನಿಮ್ಮನ್ನು ಬಲಗೊಳಿಸ್ತಾನೆ, ಧೈರ್ಯಪಡಿಸುವಂಥ ಆತನಾಗಿದ್ದಾನೆ. ನಿಮ್ಮನ್ನು ಯಾವ ರೀತಿಯಾಗಿ ಪಾಪದಲ್ಲಿ ಜೀವಿಸಬಾರ್ದು, ಹೇಗೆ ಎಚ್ಚರಿಕೆಯಿಂದ ಇರಬೇಕೆಂದು ನಮ್ಮನ್ನು ಉಪದೇಶಿಸುವ ಆತ್ಮನಾಗಿದ್ದಾನೆ. ಹಾಗಾದರೆ ಈ ಪರಿಶುದ್ಧಾತ್ಮ ನಮ್ಮಲ್ಲಿ ಬರಬೇಕಾದ್ರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ ಹೇಳುವ ಪ್ರಕಾರ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಮೊದಲು ನೀವೇನು ಮಾಡಬೇಕಂದ್ರೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮ ಮನಸ್ಸುಗಳನ್ನು ನೀವು ಮೊದಲು ದೇವರ ಕಡೆಗೆ ತಿರುಗಿಸಿಕೊಳ್ಳಬೇಕು. ದೇವರ ಕಡೆಗೆ ನಿಮ್ಮ ಮನಸ್ಸನ್ನು ಒಪ್ಪಿಸದೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಅದನ್ನು ಬಿಟ್ಟು ಬಿಡದೆ ನೀವು ನಿಮ್ಮ ಇಷ್ಟಕ್ಕೆ ಜೀವಿಸ್ತಾ ಇದ್ದರೆ ಪರಿಶುದ್ಧಾತ್ಮ ನಿಮ್ಮಲ್ಲಿ ಕಾರ್ಯ ಮಾಡೋದಿಲ್ಲ, ನಿಮ್ಮಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಸೌಲನ ಜೀವಿತದಿಂದ ಬಿಟ್ಟು ಹೋಯಿತು ದೇವರಾತ್ಮನು, ಆತನನ್ನು ತೊರೆದು ಹೋದನು. ಸಂಸೋನನ ಜೀವಿತದಲ್ಲೂ ಕೂಡ ಅಷ್ಟೇ. ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ, ಇದು ಕೃಪೆಯ ಕಾಲ, ದೇವರು ಏನು ಮಾಡಿದ್ರು ಕ್ಷಮಿಸ್ತಾರೆ. ಆದರೆ ಎಚ್ಚರವಾಗಿರು, ಅಂದು ಸೌಲನನ್ನು ಬಿಟ್ಟು ಹೋದ ಅದೇ ಪರಿಶುದ್ಧ ಆತ್ಮನು, ಅಂದು ಸಂಸೋನನನ್ನು ತೊರೆದ ಅದೇ ಪರಿಶುದ್ಧ ಆತ್ಮನು ಇಂದು ನಮ್ಮನ್ನು ಕೂಡ ತೊರೆದು ಹೋಗುವಂತನಾಗಿದ್ದಾನೆ. ಯಾಕೆಂದರೆ ಆತನು ಎಂದಿಗೂ ಮಾರ್ಪಟ್ಟಿಲ್ಲ, ಆತನು ಮಾರ್ಪಡದ ದೇವರಾಗಿದ್ದಾನೆ.
ಆದರೆ ಸಂಸೋನನು ಮತ್ತೆ ಆತನ ಮನಸ್ಸನ್ನು ದೇವರ ಕಡೆಗೆ ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ಮತ್ತೆ ದೇವರ ಆತ್ಮನು ಆತನ ಮೇಲೆ ಬಂದು ಫಿಲಿಸ್ಟಿಯರನ್ನ ಸಂಹಾರ ಮಾಡಿ ಆತನು ಕೂಡ ಅಲ್ಲಿ ಸತ್ತು ಹೋಗ್ತಾನೆ. ಆದರೆ ನೀವು ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಪಾಪಗಳನ್ನು ನೀವು ಅರಿಕೆ ಮಾಡಬೇಕು. ನಿಮ್ಮ ಅರಿಕೆ ಮಾಡದೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳದೆ, ನೀವು ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆದುಕೊಳ್ಳದೆ ಇದ್ದರೆ ಪವಿತ್ರಾತ್ಮನ ದಾನವನ್ನು ಹೊಂದಲಿಕ್ಕೆ ಸಾಧ್ಯವಾಗೋದಿಲ್ಲ. ನೀವು ಪರಿಶುದ್ಧಾತ್ಮನ ದಾನವನ್ನು ಹೊಂದುವಿರಿ ಅಂತ ವಾಕ್ಯ ಹೇಳ್ತಾ ಇದೆ. ಆದ ಕಾರಣ ದಯಮಾಡಿ ಈ ವಾಕ್ಯಗಳನ್ನು ನೀವು ಧ್ಯಾನಿಸ್ರಿ, ಈ ವಾಕ್ಯಗಳನ್ನು ನೀವು ಓದ್ರಿ, ಕಣ್ಣೀರಿಟ್ಟು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ. ಯಾರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೋ ಅಂಥವನ ಪ್ರಾರ್ಥನೆಯನ್ನು ದೇವರು ಖಂಡಿತವಾಗಿಯೂ ಆತನು ಅಂಗೀಕರಿಸುವ ಆತನಾಗಿದ್ದಾನೆ. ಆತನು ಯಾವತ್ತೂ ಅದನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ, ಅದನ್ನು ಅವಾಯ್ಡ್ ಮಾಡೋದಿಲ್ಲ. ಆ ಪ್ರಾರ್ಥನೆಯನ್ನು ಕೇಳಿ ಖಂಡಿತವಾಗಿಯೂ ಆತನು ನಿಮಗೆ ಪರಿಶುದ್ಧಾತ್ಮನ ವರವನ್ನು ಕೊಡುವ ಆತನಾಗಿದ್ದಾನೆ. ನಾವು ಪ್ರಾರ್ಥಿಸೋಣ. ಯಾರಲ್ಲಿ ಪರಿಶುದ್ಧಾತ್ಮನ ವರವಿಲ್ಲವೋ ಅವರು ಹೊಂದಿಕೊಳ್ಳುವ ಹಾಗೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರಿನ ನಾಮಕ್ಕೆ ಸ್ತೋತ್ರವಾಗಲಿ. ಏಸಪ್ಪ, ಈ ಸುಂದರವಾದ ದಿನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಇಂದು ಕೇಳಿದ ಸಂದೇಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ರಾಜ, ಪರಿಶುದ್ಧ ಆತ್ಮನ ಕುರಿತಾಗಿ ಅನೇಕ ಸಂಗತಿಗಳನ್ನು ಧ್ಯಾನಿಸಿದ್ದೇವೆ. ಯಾರಲ್ಲಿ ಪರಿಶುದ್ಧ ಆತ್ಮನು ಇಲ್ಲವೋ ಯೇಸುವಿನ ನಾಮದಲ್ಲಿ ದೇವರೇ ಈ ಸಮಯದಲ್ಲಿ ಅವರು ಹೊಂದಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಅವರು ಹೊಂದಿಕೊಳ್ಳಲಿ. ಅವರ ಜೀವಿತದಲ್ಲಿರುವ ಪಾಪಗಳನ್ನು ತೆಗೆದುಹಾಕೋ. ಅವರ ಜೀವಿತವನ್ನು ದೇವರೇ ನೀನು ಬದಲಾಯಿಸು. ಅವರ ಮನಸ್ಸುಗಳನ್ನು ನೀನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವ ಹಾಗೆ ಅವರಿಗೆ ನೀನು ಕೃಪೆ ಮಾಡು. ಅವರ ಪಾಪದ ಜೀವಿತದಿಂದ ಬಿಡುಗಡೆ ಕೊಟ್ಟು ಪರಿಶುದ್ಧಾತ್ಮ ನೀನು ಅವರ ಜೀವಿತದಲ್ಲಿ ಕಾರ್ಯ ಮಾಡಿ ಒಂದು ಒಳ್ಳೆಯ ಸಾಕ್ಷಿಯುಳ್ಳವರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.